ಕಾತ್ಯಾಯಿನಿ, ನನ್ನ ಭಕ್ತರಾದ ಶಿವಂಗಣಗಳು ಇರುವರು. ಅವರು ತಮ್ಮ ಭಕ್ತಿಯಿಂದ ನನ್ನನ್ನು ಆರಾಧಿಸುವರು. ನೀನು ಶಾಂತರಾದ. ನನ್ನ ಭಕ್ತಿಗಿಂತಲೂ ನಿಮ್ಮ ಶಿವಗಣಗಳು ಆರಾಧಿಸುವ ಭಕ್ತಿಯೇ ಶ್ರೇಷ್ಠವೆಂದು ಹೇಳುತ್ತಿದ್ದೀರಾ. ಅವರ ಮುಂದೆ ನನ್ನ ಭಕ್ತಿ ಶೂನ್ಯವೆಂದು ನಿಮ್ಮ ಭಾವನೆಗೆ ಇಲ್ಲ ಸ್ವಾಮಿ. ಯಾರೇ ಆಗಲಿ ಬೇರೆ ಎಲ್ಲರ ಭಕ್ತಿಗಿಂತ ನನ್ನ ಭಕ್ತಿಯೇ ಶ್ರೇಷ್ಠ. ನನ್ನ ಭಕ್ತಿಯ ಮುಂದೆ ಬೇರೆಯವರ ಭಕ್ತಿಯೇ ಪಾರ್ವತಿ, ಭಕ್ತಿ ಎಂಬುದು ಮುಕ್ತಿ ಮಾರ್ಗಕ್ಕೆ ಸಾಧನವಾದದ್ದು. ನನ್ನ ಪ್ರಿಯ ಭಕ್ತರು ನನಗೆ ಬಹಳ ಪ್ರೀತಿಯಾದವರು. ಹಾಗಾದ್ರೆ ನಿಮ್ಮ ಭಕ್ತಿಯ ಬಳಿಯಲ್ಲೇ ಇರಿ, ಭಕ್ತರ ಜೊತೆಯಲ್ಲೇ ಇರಿ. ನಾನೀಗಲೇ ನನ್ನ ತವರಿಗೆ ಹೋಗುತ್ತೇನೆ. ಪಾರ್ವತಿ, ಎಷ್ಟು ಬೇಗನೆ ಸಿಟ್ಟು ಬರುವುದು. ಮತ್ತಿನ್ನೇನು ಸ್ವಾಮಿ, ಯಾವಾಗ ನೋಡಿದ್ರು ಭಕ್ತರು 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 ನನ್ನನ್ನೇ ಮರ್ತು ಬಿಡುವಿರಿ. ಪಾರ್ವತಿ, ದೂರವೇ
ಪಾರ್ವತಿ, ನಿನ್ನ ವಿಚಾರವಾಗಿ ನಾನು ಪರಿಹಾಸ ಮಾಡಿದರಂತೆ. ಅದು ನೋಡು, ಯಾವುದೋ ವೀಣಾನಾದ ನಾನು ಕೂಡ ತರ್ಕವಾಗಿ ಈ ರೀತಿಯಾಗಿ ಮಾತನಾಡಿ ನಟನೆ ಮಾಡಿದೆ ಅಷ್ಟೇ. ಅದಕ್ಕಾಗಿ ಬಿಡ್ತಿರವಿ ಅದು ನೋಡಿ ವೀಣನಾದವಾಗುವುದು ಅದು ಆ ನಾದನೇ ಇರಬೇಕು. ಮಹಾದೇವ ಪಾರ್ವತಿ ಪರಮೇಶ್ವರಿಗೆ ನಮೋ ನಮಃ. ನಾರದ, ನಿನಗೆ ಮಂಗಳವಾಗಲಿ. ನಾರದ, ಪರಮಾತ್ಮ, ಈ ಕೈಲಾಸಕ್ಕೆ ಬಂದ ಮೇಲೆ ಏನಾದರೂ ಸಮಾಚಾರವಿರಲೇಬೇಕಲ್ಲವೇ? ಅದೇನು ತಿಳಿಸು ನಾರದ. ಏನು ಮಾಡಲಿ ದೇವ? ಸತ್ಯ ಧರ್ಮದ ಉದ್ಧಾರಕ್ಕಾಗಿ ಲೋಕ ಕಲ್ಯಾಣಾರ್ಥಕವಾಗಿ ತಿರುಗುವುದೇ ನನ್ನ ಕೆಲಸವಾಗಿದೆ. ಅದಕ್ಕಲ್ಲವೇ ದೇವ ನನ್ನನ್ನ ತ್ರಿಲೋಕ ಸಂಚಾರ ಎಂದು ಕರೆಯುವುದು. ನಾರದ, ಲೋಕ ಕಲ್ಯಾಣಕ್ಕಾಗುವಂತ ಕಾರ್ಯ ಯಾವುದು ನಾರದ? ಪರಮಾತ್ಮ, ನಿನಗೆ ತಿಳಿಯದ ವಿಚಾರವೇನಿದೆ ದೇವ? ಭೂಲೋಕದಲ್ಲಿ ಅಯೋಧ್ಯ ಪಟ್ಟಣದ ಅರಸನಾದ ಸಗರ ಚಕ್ರವರ್ತಿಯ 60 ಸಹಸ್ರ ಮಕ್ಕಳ ಬೂದಿ ರಾಶಿಯನ್ನು ಹರಿಯುವ ಗಂಗೆಯಿಂದ ಕೊಚ್ಚಿಸಲು ಮೊಮ್ಮಗನಾದ ಭಗೀರಥರು ಗಂಗಾ ದೇವಿಯನ್ನು ತರಗಿಳಿದಕ್ಕೋಸ್ಕರ ನಿನ್ನ ಧ್ಯಾನದಲ್ಲಿ ತಪಸ್ಸು ಮಾಡುತ್ತಿರುವುದು ದೇವ. ಆದರೆ ಅವನಿಗಿರುವ ಅನೇಕ ವರ್ಷಗಳಿಂದ ಅನ್ನ ಆರಾಧನೆಗಳನ್ನು ಬಿಟ್ಟು ಒಂದು ದೊಡ್ಡ ಜಲವನ್ನು ಸೇವಿಸದೆ ಕುಳಿತುಕೊಂಡು ನಿಂತುಕೊಂಡು ಶರೀರ ಭಾರವನ್ನು ಮೇಲಕ್ಕೆತ್ತಿ ಒಂದೇ ಒಂದು ಕೈಯಿಂದ ಭೂಮಿ ಮೇಲಿಟ್ಟು ನಿಮ್ಮ ಧ್ಯಾನದಲ್ಲಿ ತಪಸ್ಸು ಮಾಡುತ್ತಿರುವುದು ದೇವ. ಆದರೆ ಅವನಿಗೆ ಇರುವ ಹಠ ಒಂದೇ, ಭೂಮಿಯನ್ನು ಬಗೆದರೆ ಜಲ ಸಿಗುವುದು, ಹರಿಯುವ ಗಂಗೆ ಇಲ್ಲವಲ್ಲ. ಹರಿಯುವ ಗಂಗೆಯಿಂದ ತನ್ನ ತಾತಂದಿರ ಬೂದಿ ರಾಶಿಯನ್ನು ಕೊಚ್ಚಿಸಲು ಮತ್ತು ಸಕಲ ಜೀವರಾಶಿಗಳು ಹರಿಯುವ ಗಂಗೆ ಸಿಗಬೇಕೆಂಬುದೇ ಅವನ ಹಠ. ಆ ಭಗೀರಥನಿಗೆ ದರ್ಶನವನ್ನು ಕೊಟ್ಟು ಅವನ ಇಷ್ಟಾರ್ಥವನ್ನು ನೆರವೇರಿಸುವ ದೇವ. ಆ ಭಗೀರಥನ ಪ್ರಯತ್ನವೆಲ್ಲವೂ ನನಗೆ ಅರ್ಥವಾಗಿದೆ. ಆ ಭಗೀರಥನ ಆದರೆ ಮುಕ್ತಿ ಎಂಬುದು ನರಮಾನವರಿಗೆ ಅರ್ಥವಾಗಬೇಕು. ಆ ಭಗೀರಥನ ಚರಿತ್ರೆಯು ಭೂಲೋಕದಲ್ಲಿ ಕೊಂಡಾಡಬೇಕು ಎಂಬ ಉದ್ದೇಶದಿಂದ ನಾನು ನಿಧಾನ ಮಾಡಿದೆ. ಆಗಲಿ ನಾನೀಗಲೇ ಭೂಲೋಕಕ್ಕೆ ಹೋಗಿ ಆ ಭಗೀರಥನಿಗೆ ಆಶೀರ್ವದಿಸಿದನು. ಪಾರ್ವತಿ, ಸ್ವಾಮಿ ಕೇಳಿದೆಯಾ? ನನ್ನ ಭಕ್ತರು ನನ್ನನ್ನು ಕಾಣುವುದಕ್ಕಾಗಿ ಎಷ್ಟು ಕಷ್ಟಪಡುತ್ತಿರುವರೆಂದು. ಪಾರ್ವತಿ, ನಾನು ನಿನಗೆ ಯಾವಾಗ ನನಗಿಂತಲೂ ನನ್ನ ಭಕ್ತರೇ ಹೆಚ್ಚೆಂದು. ನಾರದ, ಪರಮಾತ್ಮ, ನಾನೀಗಲೇ
ಭೂಲೋಕಕ್ಕೆ ಹೋಗಿ ಬರುವುದು. ಆಗಬಹುದು ದೇವ. ಇದೋ ನಮಸ್ಕರಿಸಲು ನನ್ನನ್ನು ಆಶೀರ್ವದಿಸು ಪರಮಾತ್ಮ. ಶಾರದಾ, ನಿನಗೆ ಮಂಗಳವಾಗಲಿ. ಮಹಾದೇವ ಮಹಾದೇವ. ಆಯ್ತು.